ಏನು ಸರ್ ಇವತ್ತು ನಿಮ್ದು ಫಾಸ್ಟ್ ಇತ್ತು ಸರ್ ಕ್ಲಾಸ್. ಫಾಸ್ಟ್ ಇದೆ ಅಂದರೆ ಸ್ವಲ್ಪ ಟಾಪಿಕ್ ಜಾಸ್ತಿ ಆಗ್ಬಿಟ್ಟಿದೆ, ಹಂಗಾಗಿ ಫಾಸ್ಟ್ ಹೋಗ್ತಾ ಇದ್ದೀವಿ ಸರ್. ಸರ್ ಆಮೇಲೆ ಕ್ಯೂವನಿಗೆ ಚಿ ಡಿಫಿಷಿಯನ್ಸಿ ಅಂತಿರಲ್ಲ, ಏನು ಸರ್? ಎಲ್ಲ ಕಡೆನೂ ಬಂದಿದೆ, ಕಿಡ್ನಿನಲ್ಲಿ, ಬ್ಲ್ಯಾಡರ್ನಲ್ಲಿ, ಮತ್ತೆ ಯೂರಿನರಿ ಬ್ಲ್ಯಾಡರ್ ಎಲ್ಲನೂ. ಚಿ ಡಿಫಿಷಿಯನ್ಸಿ ಅಂದ್ರೆ ಏನದು ಚಿ ಅಂದ್ರೆ? ಚಿ ಅಂದರೆ ಪ್ರಾಣಶಕ್ತಿ. ನೀವು ಆಲ್ರೆಡಿ ಇದನ್ನು ಮೂರನೇ ಸಲ ಕ್ವಶನ್ ಕೇಳ್ತಾ ಇದ್ದೀರಿ, ನಾವು ಮೂರನೇ ಸಲ ನಿಮಗೆ ಉತ್ತರ ಕೊಡ್ತಾ ಓಕೆ. ಇದ್ದೀವಿ. ಚಿ ಅಂದರೆ ಪ್ರಾಣಶಕ್ತಿ ಸರಾಗವಾಗಿ ಹೋಗಲಿಲ್ಲ ಅಂದರೆ ಮೂತ್ರ ಮಾಡ್ಬೇಕು ನೀವು. ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ, ಅಲ್ಲಿ ಏನಂದರೆ ಎನರ್ಜಿ ಪ್ರಾಣಶಕ್ತಿ ಸರಿಯಾಗಿ ಹರಿಲಿಲ್ಲ ಅಂದರೆ ಅದು ಕಷ್ಟಪಡ್ತದೆ. ಒಂದು ಯೂರಿನೇಷನ್ ಮಾಡಬೇಕಾದ್ರೆ, ಅದು ಹೋಲ್ಡಿಂಗ್ ಮಾಡಬೇಕಾದ್ರೆ, ಅದ್ರ ಫಂಕ್ಷನ್ ಮಾಡಬೇಕಾದ್ರೆ ಅದು ಕಷ್ಟಪಡ್ತದೆ. ಅದಕ್ಕೆ ಚಿ ಅಂತ ಒಂದು ಪ್ರಾಣ, ಕಿ ಅಂತೀವಿ, ಸರ್ ಚಿ ಅಂತ ಆಮೇಲೆ ಒಂದು ಪ್ರಾಣಶಕ್ತಿ. ಮೂತ್ರ ಮಾಡಿದ್ಮೇಲೆ ಕೆಲವರಿಗೆ ಸ್ವಲ್ಪ ವಾಸನೆ ಜಾಸ್ತಿ ಇರುತ್ತಲ್ಲ ಸರ್, ಅದು ಏನ್ ರೀಸನ್? ಅದು ಪ್ರೋಟೀನ್, ಅದು ಇನ್ಡಿಫಿ ಅದು ಪ್ರೋಟೀನ್ ಯಾಂಗ್ ಡಿಫಿಷಿಯನ್ಸಿ ಇರ್ತದಲ್ಲಿ, ಯಾಂಗ್ ಡಿಫಿಷಿಯನ್ಸಿ ಇರ್ತದೆ, ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇರ್ತದೆ. ಅದೇ ಅಂದ್ರೆ ಯೂರಿನ್ ಯೂರಿನ್ ಬಿಸಿ ಬಿಸಿಯಾಗಿ ಬರೋದಕ್ಕೆ ಏನ್ ರೀಸನ್? ಯೂರಿನ್ ಬಿಸಿ ಅಂದ್ರೆ ನಾವೇನ್ ತಿಳ್ಕೊತೀವಿ, ಹೀಟ್ ಟೈಮ್ನಲ್ಲಿ ಬಿಸಿ ಆಗಿರ್ತದೆ. ಕೆಲವೊಬ್ಬರಿಗೆ ಮೇಡಮ್ ಜ್ವರ ನಾರ್ಮಲಿ ಯೂರಿನ್ ಬಿಸಿನೇ ಇರುತ್ತೆ ಮೇಡಮ್. ಜ್ವರ ಅಲ್ಲ, ಅಲ್ಲಲ್ಲ. ನಾರ್ಮಲ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬಿಸಿ ಅಂತ ಕೇಳ್ತಾ ಇದ್ದಾರೆ ಅವರು. ಈಗ ಜ್ವರದ ಟೈಮ್ನಲ್ಲಿ ಕೆಲವೊಬ್ರು ಯೂರಿನೇಷನ್ ಭಾಳ ಬಿಸಿ ಇರ್ತದೆ, ಬೆಚ್ಚಗಿರ್ತದೆ. ಹೌದೌದು. ಹಾಗಾಗಿ ಅಲ್ಲಿ ಹೀಟ್ ಆಗಿದೆ ಅಂತ ನೀವು ಆಲ್ಮೋಸ್ಟ್ ಅಲ್ಲಿ ಕಂಡುಹಿಡ್ಕೋಬಹುದು. ಪ್ಯಾಟರ್ನ್ ನೋಡಿದ್ರೆ ಗುರ್ತು ತಿಳಿಬೋದು ನೀವು. ನೆಕ್ಸ್ಟ್, ಯೂಶುವಲಿ ಯೂರಿನ್ ಯಾವ ಕಲರ್ ಇರಬೇಕು ಹೆಲ್ತಿ ಯೂರಿನ್ ಅಂದ್ರೆ? ಪೂರ್ತಿ ವೈಟ್ ಇರಬಾರ್ದು, ಪೂರ್ತಿ ಎಲ್ಲೋ ಇರಬಾರ್ದು, ಲೈಟ್ ಎಲ್ಲೋ ಇರ್ಬೇಕು, ಪೇಲ್ ಎಲ್ಲೋ ಅಂತಾರಲ್ಲ. ಪೇಲ್ ಎಲ್ಲೋ. ಎಸ್. ನೆಕ್ಸ್ಟ್, ನೀವು ಚಳಿಗಾಲದಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲರದು ಯೂರಿನೇಷನ್ ವೈಟೇ ಇರ್ತದೆ ಭಾಳ. ಅದನ್ನು ನೀವು ತಿಳ್ಕೊಂಡ್ಬಿಡ್ಬೇಕು, ಅಲ್ಲಿ ಕಿಡ್ನಿ ಇಲ್ಲಿ ಯಾಕಂದ್ರೆ ಚಳಿ ಚಳಿ ಇರ್ತದೆ. ನೀವು ಪದೇ ಪದೇ ಜಾಸ್ತಿ ನೀರು ಕುಡಿದಾಗಲೂ ಕೂಡ ವೈಟ್ ಇರ್ತದೆ. ಭಾಳ ಒಂದು ಟ್ಯಾಬ್ಲೆಟ್ ತೊಗೊಂಡಾಗ ಅಲ್ಲಿ ಎಲ್ಲೋಸ್ ಬರ್ತದೆ, ಡಾರ್ಕ್ ಎಲ್ಲೋ ಬರ್ತದೆ. ಅದನ್ನೆಲ್ಲ ಈಗ ಕಿಡ್ನಿ ಇದು ಅಂದ್ರೆ ಸಡನ್ ಆಗಿ ಚಳಿ ಆಗೋದು, ಸಡನ್ ಆಗಿ ಹೀಟ್ ಆಗೋದು ಬಾಡಿದು, ಅದು ಕಿಡ್ನಿ ಡಿಫಿಷಿಯನ್ಸಿಯಿಂದ ಆಗದ ಅದು ಅಥವಾ ಕಿಡ್ನಿ ಹೆಂಗೆ? ಚಳಿ ಆದಪ್ಪ ಅಂದರೆ ಯಾಂಗ್ ಕಡಿಮೆ ಇರ್ತದೆ. ಹ. ಅಲ್ಲ, ಸೆಕೆ ಆಗೋದು ಎಂತ ಅಲ್ಲ, ಒಂಥರ ಅದನ್ನು ಧಗೆ ಧಗೆ ತರ ಆಗೋದು. ಕೊರ್ಲೇಟ್ ಮಾಡ್ಕೋಬಿಡಿ. ಸೆಕೆ ಆಗ್ತಾ ಇದೆ ಅಂದ್ರೆ ಏನಂತ ಹೇಳಿದ್ವಿ, ಇನ್ಡಿಫಿಷಿಯನ್ಸಿ ಅಂತ ಹೇಳಿದ್ವಿ. ಹ. ಸರ್ ಯೂರಿಕ್ ಆಸಿಡ್ ಆಗೋದು ಯಾಕೆ ಸರ್? ಹ್ಮ್. ಯೂರಿಕ್ ಆಸಿಡ್ ಆಗೋದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯೂರಿಕ್ ಬೆಳಿಗ್ಗೆ ಆಸಿಡ್ ಮಾತ್ರ ಅದ ಬುರ್ಗೆ ಇರುತ್ತದೆ, ಆಮೇಲೆ ಡೇ ಫುಲ್ ಎಲ್ಲ ನಾರ್ಮಲ್ ಇರುತ್ತೆ. ಯೂರಿಕ್ ಅದೇ ಆಸಿಡ್ ಗೊತ್ತಾಗ್ತಾ ಅಂದ್ರೆ ಇಲ್ಲ. ಏನು? ಡೈಜೆಷನ್ ಆಗ್ತಾ ಇಲ್ಲ. ಹಾ 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 ಹೌದು ಸರ್. ಡೈಜೆಷನ್ ಚೆನ್ನಾಗಿತ್ತಂದ್ರೆ ಹುಳಿತೆಗೆ ಬರಲ್ಲ, ಯೂರಿಕ್ ಆಸಿಡ್ ಆಗೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಇರ್ತದೆ. ಕೆಲವು ಸಲ ನಾವು ನಾರ್ಮಲ್ಗಿಂತ ಎಕ್ಸಸ್ ನೀರ್ ಕುಡ್ದಾಗ್ಲೂ ಕೂಡ ಸ್ವೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತಲ್ವಾ? ಹೌದು, ನೀವು ಜಾಸ್ತಿ ನೀರು ಕುಡಿದಾಗ, ಮೊದಲೇ ನಿಮ್ದು ಕೋಲ್ಡ್ ಬಾಡಿ ಇದ್ದಾಗ, ನೀವು ಜಾಸ್ತಿ ಎಕ್ಸಸ್ ನೀರು ತೊಗೊಂಡಾಗ ಅದು ವಾಟರ್ ಮೆಟಾಬಲಿಸಮ್ ಚಯ ಅಂದರೆ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲಿದ್ದಾಗ ಆ ಥರ ಆಗುತ್ತೆ, ಕಾಲ್ ಸ್ವೆಲ್ಲಿಂಗ್ ಬರುತ್ತೆ. ಅಲ್ಲ, ಎಸ್ಪೆಷಲಿ ಯೂರಿನ್ ಯು ಬಿ ಮೆರಿಡಿಯನ್ನು ಕಣ್ಣಿಂದ ಸ್ಟಾರ್ಟ್ ಆಗಿ ಕಿರುಬೆರಳಿನವರೆಗೂ ಕಿರುಬೆರಳು. ಬರುತ್ತೆ. ಹೌದು. ಅಂದ್ರೆ ಅಲ್ಲಿ ಕಣ್ಣಿನಿಂದಾನು ಅಲ್ಲಿವರೆಗೂ ಯಾವ್ದ್ರದ್ದು ಆಕ್ಟಿವಿಟೀಸ್ ಅಂದ್ರೆ ಏನು ಅಂತ ಅದು? ನಾವು ಹೇಳಿದ್ವಲ್ಲ ಮೇಡಮ್, ಈಗ ಬ್ಯಾಕ್ ಶೂ ಪಾಯಿಂಟನ್ನು ಹೇಳಿದ್ವಿ ನಿಮಗೆ ಕೊರಿಲೇಟೆಡ್ ಮಾಡಿ. ನಾವು ಒಂದು ಬ್ಯಾಕ್ ಶೂ ಪಾಯಿಂಟ್ಗಳನ್ನು ಒಂದು ಲಂಗ್ಸಲ್ಲಿ ಇದ್ದಾಗನೂ ಅದನ್ನ ಯೂಸ್ ಮಾಡ್ತೀವಿ, ಸ್ಟಮಕ್ಕಿಗೂ ಯೂಸ್ ಮಾಡ್ತೀವಿ, ಮತ್ತು ಸ್ಪ್ಲೀನಿಗೂ ಯೂಸ್ ಮಾಡ್ತೀವಿ. ಎಲ್ಲ ಥರದ್ದು ಬ್ಯಾಕ್ ಶೂ ಪಾಯಿಂಟ್ಗಳನ್ನು ಹೇಳ್ಕೊತ ಬಂದ್ವಿ ನಾವು. ಅದೇ. ಮತ್ತು ನಿಮಗೆ ಆ ಟ್ರ್ಯಾಕ್ನಲ್ಲಿ ಹೋದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಂತ ಹೇಳಿದ್ವಿ. ಈಗ ನಾವು ಮೆರಿಡಿಯನ್ ಪಾಯಿಂಟ್ಗಳು ಕೆಲವು ನೀವು ಒಂದೊಂದು ಪಾಯಿಂಟ್ಗಳನ್ನ ಕೊಟ್ಟಿರ್ತೀವಿ. ಅಂದ್ರೆ ಕೆಲವು ಯಾವುದೇ ಒಂದು ಇದಾದ್ರೂ ಮೇಲ್ಗಡೆ ಒಂದ್ 4 ಕೆಳಗಡೆ ಒಂದ್ 4 ಆತರ ಕೊಟ್ಟಿರ್ತೀರಲ್ವಾ? ಕಂಟಿನ್ಯೂಷನ್ ಅದು ಮಾಡಂಗಿಲ್ವಾ ಅಥವಾ ಕೆಲವೊಂದು ಪಾಯಿಂಟ್ ಮಾತ್ರ ಮಾಡ್ಬೇಕಾ, ಹಿಂಗೆ ಅದು? ಈಗ ಅದು ಅವಶ್ಯಕತೆ ಇಲ್ಲ ಅಂತ ಅಂದು ಕೊಟ್ಟಿರಲ್ಲ. ಮತ್ತಿಲ್ಲ ಸರ್ ನಾವೆಲ್ಲ ಮಾಡ್ತೀವಿ ಅಂದ್ರೆ ಮಾಡಿ, ಒಂದ್ಸಲ ಮಾಡಿ ನೋಡಿದ್ಮೇಲೆ ಏನಾಗುತ್ತೋ ನೋಡಿ. ಅಲ್ಲಲ್ಲ, ಅದನ್ನ ಕೇಳ್ತಾ ಇರೋದು, ಎಷ್ಟು ಪಾಯಿಂಟ್ ಮಿನಿಮಮ್, ಎಷ್ಟು ಪಾಯಿಂಟ್ ನಾವು ಮಾಡ್ಬೇಕಾಗ್ತದೆ ಅಂತ. ಅಲ್ಲ ಮೇಡಮ್, ಈಗ ಎಷ್ಟು ಪಾಯಿಂಟ್ ಅನ್ನೋದಕ್ಕಿಂತ ಏನೇನು ಡಿಸೀಸಸ್ ಇದೆ ನೀವು ಅನಾಲಿಸಿಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು. ಅದ್ರ ಈಗ ಮೇಲೆ ನೀವು ಅದನ್ನ ನಾವು ಕನ್ಸಿಡರ್. ಅನಾಲಿಸಿಸ್ ಮಾಡಿದ ನಾವು ಏನೇ ಮಾಡಿದ್ರು ಅನಾಲಿಸಿಸ್ ಮಾಡೋ ತನಕ ಏನು ಮಾತಾಡಂಗಿಲ್ಲ, ಏನು ಹೇಳಂಗಿಲ್ಲ, ಯಾವ ಕಲರು ಮುಟ್ಟಂಗಿಲ್ಲ. ನೆಕ್ಸ್ಟ್, ಪಾಯಿಂಟ್ ಪ್ರೆಸರ್ ಮಾಡೋ ಹೊತ್ತಿಗೆ ಪೇಷಂಟ್ ಮಲಗಿಸಿ ಮಾಡ್ಬೇಕು ಅಥವಾ ನಿಂದ್ರಿಸಿ ಮಾಡಿದ್ರೆ ನಡೆಯುತ್ತೆ ಸರ್? ನಿಂದ್ರಿಸಿ ಮಾಡಿದಾಗ ಏನಾಗುತ್ತೆ, ಟೈಟ್ ಆಗುತ್ತೆ, ಮೆರಡೆನ್ಗಳೆಲ್ಲ ಒಂಥರ ಟೈಟ್ ಇರುತ್ತೆ. ಇಲ್ಲ ಕುಂದರ್ಸ್ಕೊಂಡ್ಬಿಟ್ಟು ಮಾಡಿದರೆ ಬೆಸ್ಟು. ಹಾಗಾಗಿ ನಿಂದಿರ್ಸ್ಕೊಂಡು ಮಾಡಿದಾಗ ಏನಾಗುತ್ತೆ, ಅವ್ನು ನಿಂತಿರ್ತಾನೆ, ಎಲ್ಲ ಒಂದು ಫ್ಲೋ ನೀವು ನಿಂತಾಗ
ಒಂದು ಅಬ್ಸರ್ವೇಷನ್ ಮಾಡಿ. ಒಂದು ನಾವೀಗ ಈ ಥರ ಲೂಸ್ ಇರೋದಕ್ಕೂ ಇಲ್ಲಿ ಫೋಲ್ಡ್ ಆಗಿರೋದಕ್ಕೂ ಅಲ್ಲಿ ಸ್ಟ್ರೆಂಥನ್ ಇರೋದಕ್ಕೂ ಪ್ರೆಷರ್ ಕೊಟ್ಟಾಗ ಅದು ಮೇಲ್ಗಡೆ ಹೋಗೋದಿಲ್ಲ, ಅದು ಎನರ್ಜಿ ಪಾಸ್ ಆಗೋದಿಲ್ಲ. ಹಾಗಾಗಿ ಕುದಿಸ್ಕೊಂಡ್ಬಿಟ್ಟು ಮಾಡಿದರೆ ಬೆಟ್ರು. ಬಟ್ ಯಾವುದೇ ಪ್ರೆಷರ್ ಮಾಡಬೇಕಾದ್ರೆ ಇನ್ನೇಲನ್ನ ತಗೋಬೇಕು, ಬಿಡಬೇಕು. ಹೋಲ್ಡಿಂಗ್ ಮಾಡೋದಂದ್ರೆ ಎನರ್ಜಿ ಅಲ್ಲಿ ಸಾಗಲ್ಲ. ಪ್ರೆಗ್ನೆನ್ಸಿ ಇರೋ ಟೈಮ್ನಲ್ಲಿ ಎಲ್ಲ ಆಗ್ತದೆ ಆ ಟೈಪು. ಯಾಕಂದರೆ ಎನರ್ಜಿ ಅಲ್ಲೆಲ್ಲ ಇನ್ನೊಂದು ಮಗು ಬೆಳೀತಾ ಇದ್ದಾಗ ಅಲ್ಲಿ ಎನರ್ಜಿ ಕೊಡಬೇಕಾಗ್ತದೆ. ಅಲ್ಲಿ ಎನರ್ಜಿ ಕೆಲವೊಂದು ಟೈಮ್ ಡೌನು ಆಗಿರ್ಬೋದು, ಯಾಂಗ್ ಕಡಿಮೆ ಆಗಿರ್ಬೋದು. ಬಟ್ ಎಲ್ಲ ಹೆಚ್ಚು ಅದನ್ನು ಹೋಲ್ಡಿಂಗ್ ಮಾಡ್ಕೋಬಾರ್ದು. ಯೂರಿನೇಷನ್ ಇದ್ದಪ್ಪ ಅಂದ್ರೆ ಹೋಗ್ಬೇಕು. ಅಲ್ಲ, ಕೆಲವು ಸಲ ಯೂರಿನ್ ಅರ್ಜೆನ್ಸಿ ಇದ್ದಾಗ ಬ್ಲಾಡರ್ ಇಂದ ಅಂದ್ರೆ ಹೊಟ್ಟೆ ಭಾಗದ ಕೆಳಭಾಗದಲ್ಲಿ ಒಂಥರ ಜಗ್ದಂಗ್ ಆಗ್ತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ. ಅಂದ್ರೆ ಯೂರಿನ್ ಕಲೆಕ್ಟ್ ಜಾಸ್ತಿ ಇಲ್ದೇ ಇದ್ರು ಕೆಲವು ಸಲ ಅದು ಆತರ ಫೀಲ್ ಆಗುತ್ತೆ. ಪ್ರೊಲಾಪ್ಸ್ ಅಲ್ವಾ ಅದು? ಒಂಥರ ಫೀಲ್ ಆಗತ್ತೆ. ಅದನ್ನ ಏನು ಪ್ರಾಬ್ಲಮ್ ಅಂತ ನಾವು ಇದ್ ಮಾಡ್ಬೋದು. ಅಲ್ಲ, ನೀವೇನ್ ಹೇಳ್ತಾ ಇದ್ರಿ ಈಗ? ಯೂರಿನರಿ ಪ್ರೆಗ್ನೆನ್ಸಿ ಇರೋದಾಗ ಟೈಮ್ನಲ್ಲಿ ಅಲ್ಲ ಹಂಗಲ್ಲ. ಈಗ ನಾರ್ಮಲ್ ಆಗಿ ಕೆಲವು ಸಲ ಏನಾಗುತ್ತೆ, ಆಫ್ಟರ್ 40 ಏಜ್ ಆದ್ಮೇಲೆ ಕೆಲವ್ರಿಗೆ ಯೂರಿನ್ ಅರ್ಜೆನ್ಸಿ ಅಂತಂದ್ರೆ ಆತರ ಅರ್ಜೆನ್ಸಿ ಅಲ್ಲ, ಕ್ವಾಂಟಿಟಿ ಆಫ್ ಯೂರಿನ್ ಕಡಿಮೆನೆ ಇರುತ್ತೆ. ಬಟ್ ಒಂಥರ ಈ ಹೊಟ್ಟೆ ಭಾರ ಇಸ್ಕೊಂಡಂಗ್ ಯೂರಿನ್ ಹೋಗ್ಲಿಲ್ಲ ಅಂದ್ರೆ ಒಂಥರ ಏನೋ ಇರಿಟೇಷನ್, ಒಂಥರ ಹೆಜ್ಜೆಯಲ್ಲಿ ನೋವು ಬರ್ತದ ಅಂತ ಹೇಳ್ತೀರಿ ನೀವು? ಹೆಜ್ಜೆಲ್ಲ ಹೊಟ್ಟೆ ಭಾಗದಿಂದ ಕೆಳಭಾಗದಲ್ಲೇನೆ ಒಂಥರ ಯೂರಿನ್ ಅಲ್ಲೇ ಬರೋದಲ್ಲ, ಆ ಯೂರಿನರಿ ಎಲ್ಲ ಇದು ಬರೋದೇ ಅಲ್ಲೇ. ಅದೇ ಒಂಥರ ಇದಾದಂಗ ಆಗತ್ತ, ಹೆವಿನೆಸ್ ಆದಂಗೆ. ಹ್ಯಾವಿನೆಸ್ ಆದಾಗ ಹೊರಗಡೆ ಹೋಗ್ಬೇಕು. ನೀವು ಯೂರಿನ್ ಪಾಸ್ ಮಾಡಿದ್ರೇನೆ ನಾರ್ಮಲ್, ಒಂಥರ ಯೂರಿನ್ ಪಾಸ್ ಮಾಡಿದ್ರೇನೆ ಫ್ರೀ ಆದಂಗ ಅನ್ಸುತ್ತೆ. ಕೆಲವೊಂದು ಟೈಮ್ ನಲ್ಲಿ ನಾವೇನ್ ಹೇಳಿದ್ವಿ ಅಂದ್ರೆ, ಕೆಲವೊಂದು ಟೈಮ್ ಫಂಕ್ಷನಸ್ ಅಂದ್ರೆ ಹಿಡಿದಿಟ್ಕೊಳ್ಳುವ ಶಕ್ತಿ ಕಡಿಮೆ ಆದಾಗ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಯೂರಿನೇಷನ್ ಇದ್ರೂ ನೀವು ಹೋಗಿ ಬರ್ಬೇಕಾಗುತ್ತೆ. ನೀವು ಅದನ್ನ ಹಂಗೆ ಹೋಲ್ಡ್ ಮಾಡಿದಪ್ಪ ಅಂದ್ರೆ ಅದು ಪೇನ್ ಬಂದೇ ಬರುತ್ತೆ. ಡಿಪೆಂಡ್ ಅಪಾನ್ ಅವ್ರ ಎನರ್ಜಿ ಮೇಲೆ ಹೋಗ್ತದೆ. ಕೆಲವೊಬ್ರು ಬಹಳ ಹೊತ್ತು, ಅದೇ ಹೇಳಿದೆ ನಾನು ಅವಾಗ್ಲೇ ಎಕ್ಸಾಂಪಲ್, 10 ನಿಮಿಷನೂ ತಡ್ಕೊಳಕ್ಕಾಗಲ್ಲ, ಕೆಲವೊಬ್ರು ಗಂಟೆನೂ ತಡ್ಕೊಂತಾರೆ. ಆತರ ಮತ್ತೆ ಕೆಲವು ಸಲ ಆ ವೆಜಿನಲ್ ಪಾರ್ಟ್ ಅಲ್ಲಿ ಒಂಥರ ಇರಿಟೇಷನ್ ಆಗೋದು, ಈ ತರ ಎಲ್ಲ ಆಗೋದು ಏನ್ ರಿಲೇಟೆಡ್ ಅದು? ಯಾವ ತರ ರಿಲೇಟೆಡ್ ಅಂದ್ರೆ, ಈಗ ಹೇಳಿದ್ವಲ್ಲ ಮೇಡಮ್, ನಿಮಗೆ ಯೂರಿನೇಷನ್ ಹೋತಂದ್ರೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇತ್ತಂದ್ರೆ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ ಕೇಸ್ ಯಾರಿಗಾದ್ರೂ ಯೂರಿನೇಷನ್ ಅರ್ಜೆನ್ಸಿ ಇದ್ರೆ ಕೆಲವೊಬ್ರು ನಿಂತ್ಕೊಳಂಗಿಲ್ಲ, ಕೆಲವೊಬ್ಬರಿಗೆ ಬ್ಲಾಡರ್ ಹೀಟ್ ಆದ್ಮೇಲೆ ಕೂಡ ಅದನ್ನ ಒಂದು ತೊಟ್ಟು ಹನಿ ಮೂತ್ರ ಬಂದ್ರೂ ತಡ್ಕೊಳಕ್ಕಾಗಲ್ಲ. ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನ್ ಆದಾಗ ನೀವು ಅಬ್ಸರ್ವ್ ಮಾಡಿ, ಅವರಿಗೆ ಡ್ರಾಪ್ ಬರುತ್ತೆ, ಬಟ್ ಆದರೆ ಎಮರ್ಜೆನ್ಸಿ ಇರ್ತದೆ. ಕೆಲವೊಂದು ಟೈಮು ಅದು ಹಾಗೆ ಅವರಿಗೆ ಹೋಗೋದು ಕೂಡ ಕಷ್ಟ ಆಗುತ್ತೆ. ಡಿಪೆಂಡ್ ಅಪಾನ್ ನೀವೇನು ಇದು ಇರ್ತದಲ್ಲ, ಅವ್ರ ಸಿಚುವೇಶನನ್ನು ನೀವು ಕೋರಿಲೇಟ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಯೂರಿನ್ ಇದ್ರೂ ಒಂಥರ ಏನೋ ಹೆವಿ ಕಲೆಕ್ಟ್ ಆಗಿದೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ನಾನು ಅವಾಗಲೇ ಹೇಳಿದೆ ನಿಮಗೆ ನಾನೀಗೇನು ಮಾತಾಡಿರ್ತೀನಲ್ಲ, ಒಂದೇ ಸಲ ನಿಮಗೆ ಅರ್ಥ ಆಗೋದಿಲ್ಲ. ನಾನು ಅದಕ್ಕೆ ಸ್ವಲ್ಪ ಪ್ರಮಾಣದ ಮೂತ್ರ ಅಂತ ಕೇಳಿದೆ. ಯಾವಾಗ ಅಲ್ಲಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೋ, ಕೆಲವೊಂದು ಟೈಮ್ ಹೀಟ್ ಆಗುತ್ತೋ, ಸ್ವಲ್ಪ ಪ್ರಮಾಣ ಇರುತ್ತೆ, ಬಟ್ ಅರ್ಜೆನ್ಸಿ ಇರುತ್ತೆ. ಪ್ರಮಾಣ ನೀವೇನು 300 ಮಿಲಿಮೀಟ್ರು 250 ಮಿಲಿಮೀಟರ್ ಇರ್ಬೇಕಂತಾನೆ ಏನಿಲ್ಲ. ಹೀಟ್ ಆದಾಗ ಡ್ರಾಪ್ ಆಗಿ ಹೋಗ್ತದೆ, ಎಮರ್ಜೆನ್ಸಿನೇ ಇರ್ತದೆ. ಇನ್ನೊಂದ್ಸಲ ಬಿಟ್ಟು ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಎನಿ ಕ್ವಶನ್ಸ್? ಸರ್, ಯೂರಿನ್ ಅಲ್ಲಿ ನೊರೆ ಬಂದ್ರೆ ಕೋಲ್ಡ್ ಅಂತನಾ? ಹೌದು, ಕೋಲ್ಡ್ ಆಗಿರ್ತದೆ. ಅಲ್ಲಿ ಪ್ರೋಟೀನ್ಸ್ ಕರೆಕ್ಟ್ ಆಗಿ ಡೈಜೆಷನ್ ಆಗ್ತಿರುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್, ನಾನು ಅಮೌಂಟ್ ಪೇ ಮಾಡಿದ್ನೆ ಸರ್, ಮೊನ್ನೆನೆ ಶನಿವಾರನೇ ನಿಮಗೆ ಮಾಡಿದ್ದೆ ನಾನು. ಕ್ಲಾಸ್ ಮುಗಿದ ತಕ್ಷಣ 301 ಓಕೆ, ಬಂದಿರ್ತದೆ. ಅಮೌಂಟ್ ಹಾಕಿದ್ರಿ ಅಂದ್ರೆ ಬಂದಿರ್ತದೆ. ನಾನು ಆಗಸ್ಟ್ 15 ನಂತರ ಎಲ್ಲರಿಗೂ PDF ಶೇರ್ ಮಾಡೋದು ಆಗಸ್ಟ್ 15 ನಂತರ ಇನ್ನೂ ವರ್ಕಿಂಗ್ ಆಗ್ತಾ ಇದೆ. ಆ ಬುಕ್ಸ್ನಲ್ಲಿ ನಾನು ಒಂದು 2-3 ಡೇಸ್ ಬಿಫೋರ್ ನಿಮಗೆ ಒಂದು ಫಾರ್ಮೇಟ್ ಹಾಕ್ತೀನಿ. ಅದರಲ್ಲಿ ಅಮೌಂಟ್ ಯಾರ್ಯಾರು ಎಷ್ಟೆಷ್ಟು ಪೇ ಮಾಡಿದ್ದೀರಿ, ನಿಮ್ಮ ಮೇಲ್ ID, ನಿಮ್ಮ ಹೆಸರನ್ನ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದರೆ ಆಗಸ್ಟ್ 15 ನಂತರ ಎಲ್ಲರಿಗೂ PDF ಶೇರ್ ಆಗ್ತವೆ. 6 ಕೀದು ಎಲ್ಲ ಪೂರ್ತಿ ಇನ್ನೊಂದು ಸ್ವಲ್ಪ ಇದೆ, ಮಾಡ್ತಾ ಇದ್ದೀನಿ. ಅದು ಮುಗಿದ ತಕ್ಷಣ ಎಲ್ಲ ಫೈನಲೈಸ್ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ. ಎಲ್ಲರಿಗೂ ಬರೋದು ಅವಾಗಲೇ. ಅಲ್ಲಿ ತನಕ ನೀವೇನು ಮಾಡಿ ಅಂದರೆ ಎಲ್ಲ ಸ್ವಲ್ಪ ವೇಟ್ ಮಾಡಿ. ಮತ್ತು ಎಲ್ಲರಿಗೂ ಫಾರ್ಮೇಟ್ ಫಿಲ್ ಮಾಡಿದಾಗ ಎಲ್ಲರಿಗೂ ಒಂದೇ ಮೇಲ್ ID ಎಲ್ಲ ಫಿಲ್ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ನಿಮಗೆ ಬರೋದಿಲ್ಲ. ಹಾಗಾಗಿ ಗೂಗಲ್ ಫಾರ್ಮನ್ನು ಶೇರ್ ಮಾಡ್ತೀನಿ, ಎಲ್ಲರೂ ಫಿಲ್ ಮಾಡಿ, ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಏನಾದರೂ ಡೌಟ್ ಇತ್ತಂದರೆ, ನೀವು ಕ್ಲಾಸನ್ನು ವಿಡಿಯೋಗಳು ನೋಡ್ತಾ ಇಲ್ಲ, ನಾನು ಭಾಳ ಜನನ್ನ ಫಾಲೋಅಪ್ ಮಾಡಿದ್ದೀನಿ. ವೀಡಿಯೋಸ್ಗಳು ನೋಡಲಿಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ನಾನು ಎಷ್ಟೋ ನಿಮಗೆ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟರು ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ನಾನು ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದನ್ನು
ಪ್ರತಿಯೊಂದನ್ನು ನೀವು ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಕಲಿಯೋಕ್ಕಾಗಲ್ಲ. ನಾ ಎಷ್ಟೇ ಕ್ಲಾಸನ್ನು ನೀಟಾಗಿ ಮಾಡಿದರೂ ಅದು ಆಗೋದಿಲ್ಲ. ಓಕೆ ಓಕೆ, ನಾಳೆ ಮತ್ತೆ ಸಿಗೋಣ. ಸರ್ ಹೇಳಿ ಸರ್ ಇನ್ ಮುಂದೆ 11:30ಗೆನ ಕ್ಲಾಸು ಸರ್? ಇಲ್ಲ ಇಲ್ಲ, ಇವಾಗ ನಾನಿನ್ನೂ ಅದನ್ನು ಡಿಸೈಡ್ ಮಾಡಿಲ್ಲ ಮೇಡಮ್. ಈಗ ಪೈಲ್ಸ್ ಕ್ಲಾಸ್ ಮಾತ್ರ ಅನೌನ್ಸ್ ಮಾಡಿದ್ದೀನಿ 11:30ಗೆ ಅಂತ. ಇನ್ನು ನೋಡೋಣ ಅಲ್ಲಿ ಜನದ ಪ್ರತಿಕ್ರಿಯೆ ಹೆಂಗಿರುತ್ತೆ, ಅದ್ರ ಮೇಲೆ ಏನಾದರೂ 11:30ಗೆ ಆದರೆ ಅದು 11:30ಗೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ. ಹಾಗಾಗಿ ಈಗ ಸದ್ಯಕ್ಕೆ ಪೈಲ್ಸ್ ಕ್ಲಾಸನ್ನು ಅನೌನ್ಸ್ ಮಾಡಿದ್ದೀನಿ. ಅಲ್ಲಿ ಯಾವ ಥರ ಪ್ರತಿಕ್ರಿಯೆ ಬರುತ್ತೆ, ಯಾವ ಥರ ಜನ ಸೇರ್ತಾರೆ, ಇದಕ್ಕೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಅದಕ್ಕೆ ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡ್ತಾರೆ ಅಂದರೆ ಒಂದೆರಡು ಕ್ಲಾಸನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದಾದಮೇಲೆ ಶುಗರ್ ಕ್ಲಾಸ್ ಇರುತ್ತೆ. ಶುಗರಿಗೆ ಯಾವ ಥರ ಎಲ್ಲ ಹೆಂಗೆ ಮಾಡಬೇಕಂತ ಇದನ್ನು ಆಗಸ್ಟ್ 15ಕ್ಕೆ ನಾವು ಮಾಡೋಣ ಅಂತ ಇದ್ದೀವಿ. ಪೈಲ್ಸ್ದು 99 ರೂಪಾಯಿ ಓನ್ಲಿ ಕ್ಲಾಸು. 222 ವಿತ್ PDF ಗೂಗಲ್ ಮೇಲಿಗೆ ಬರ್ತದೆ. 666 ವಿತ್ ಬುಕ್ಸ್ ಬರುತ್ತೆ ಪೈಲ್ಸ್ದು. ಯಾರಿಗೆಲ್ಲ ಬೇಕು ಅವರು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಆ ಡೇಟ್ ಮುಗಿದ ತಕ್ಷಣ 15 ಮುಗಿದ ತಕ್ಷಣ ಎಲ್ಲ ರೇಟ್ ಜಂಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಇರೋದಿಲ್ಲ. ಈಗಲೇ ಏನಾದರೂ ಸೇರಾಗಿದ್ದರೆ ಯಾವುದಕ್ಕಾದ್ರೂ ಸೇರ್ಕೊಳ್ಳಿ. 99ಗಾದ್ರೂ ಸೇರ್ಕೊಳ್ಳಿ, 222ಗಾದ್ರೂ ಸೇರ್ಕೊಳ್ಳಿ, 666ಗಾದ್ರೂ ಸೇರ್ಕೊಳ್ಳಿ. ಅದು ನಿಮ್ಮ ಅನುಕೂಲ. ಓಕೆ, ಥ್ಯಾಂಕ್ ಯು. ಮತ್ತೆ ನಾಳೆ ಹಲೋ ಒಂದ್ ನಿಮಿಷ ಸರ್. ಹೇಳಿ. ಇದು ಪೆಲ್ವಿಕ್ ಹತ್ರ ಪೈನ್ ಬರೋದು ಏನಕ್ಕೆ ಸರ್? ಅದು ಪೆಲ್ವಿಕ್ ಹತ್ರ ಪೇನ್ ಬರೋದಂದ್ರೆ ನೋಡ್ಬೇಕು ಮೇಡಮ್ ಏನು. ಅಂದ್ರೆ ಪಕ್ಕೆ ಅಂತಾರಲ್ಲ, ಹೊಟ್ಟೆ ಸೈಡ್ ಭಾಗ, ಎರಡು ತೊಡೆ ಹತ್ರ ಹೊಟ್ಟೆಯಿಂದ ಕೆಳಭಾಗ ಅಲ್ಲಿ ಕೆಲವು ಸಲ ಪೈನ್ ಬರುತ್ತಲ್ಲ. ಅಲ್ಲ ಏನಕ್ಕಾಗಿದೆ ಅವ್ರಿಗೆ ನೋಡ್ಲಿದ್ದಂಗೆ ನಾ ಹೆಂಗ್ ಕಿಡ್ನಿ ಇನ್ಡಿಫಿಷಿಯನ್ಸಿ ಆಗಿದೆ ಅಂತ ತಿಳ್ಕೊಳ್ಳೋ, ಅಥವಾ ಏನು ಬ್ಲಾಡರ್ ಪ್ರಾಬ್ಲಮ್ ಆಗಿದೆ ಅಲ್ಲ, ಏನ್ ರೀಸನ್ ಇಂದ ಬರ್ಬೋದು ಅಂತ ಜಸ್ಟ್ ಜನರಲ್ ಕ್ವಶನ್ ಇದು. ಕಿಡ್ನಿಯಿಂದ ಬರುತ್ತೆ, ಬ್ಲಾಡರ್ನಿಂದನೂ ಬರುತ್ತೆ, ಲಿವರ್ನಲ್ಲಿ ಚೀಸ್ ಸ್ಟಾಗ್ನೇಷನ್ ಆದ್ರೂ ಬರುತ್ತೆ. ಎರಡು ಪಕ್ಕೆ ಎಲುಬು ಅಂತಾರಲ್ಲ, ಅಂದ್ರೆ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಪಕ್ಕೆ ಎಲುಬು ಅಂದ್ರೆ ಬೇರೆ, ಪಕ್ಕೆ ಎಲುಬು ಅಂದ್ರೆ ಬೇರೆ, ಮತ್ತೆ ನೀವು ಹೇಳ್ತಿರೋದು ಬೇರೆ. ಪೆಲ್ವಿಕ್ ಜಾಗ ಅಂದ್ರೆ ಹೊಟ್ಟೆಯಿಂದ ಕೆಳಭಾಗ ಈ ವೆಜನೈಲಿಂದ ಮೇಲ್ಭಾಗದಲ್ಲಿ ಆ ಸೈಡ್ ಇರ್ತದಲ್ಲ ಅಲ್ಲಿ. ಅಲ್ಲ ಅಲ್ಲಿ ಅದೇ ಹೇಳಿದ್ನಲ್ಲ, ಲಿವರ್ ಇಂದನೂ ಬರುತ್ತೆ, ಕಿಡ್ನಿಯಿಂದನೂ ಬರುತ್ತೆ, ಬ್ಲಾಡರ್ ನಿಂದ ಬರುತ್ತೆ. ಅಲ್ಲಿ ಯಾವ ಮೆರಿಡಿಯನ್ ಹಾದು ಹೋಗಿರ್ತದಲ್ಲ ಆ ಜಾಗಗಳೆಲ್ಲ ಅಫೆಕ್ಟೆಡ್ ಇದ್ರೆ ಅದಕ್ಕೂ ಬರ್ತದೆ. ಹಾಗಾಗಿ ಏನಂದ್ರೆ ನೋಡ್ಬೇಕು. ಸರ್ ಒಂದು ಕ್ವಶನ್ ಹೇಳ್ಬೋದಾ? ಹೇಳಿ ಸರ್, ಹೇಳಿ ಸರ್. ಇವಾಗ 6 ಇವಾಗ ಯಾರವರು ಇವಾಗ ಕಾಲು ಉತ್ತದ ಬಗ್ಗೆ ಪ್ರೋಟೋಕಾಲ್ ಇದು ಕೇಳಿದ್ರು, ಪ್ರಾಬ್ಲಮ್ ಕೇಳಿದ್ರಲ್ವಾ? ನಾನು ಹೇಳೋದು 6 ಇಂದನೇ ಸಂಪೂರ್ಣ ವಾಸಿ ಆಗುತ್ತಾ ಎಡಿಮಾ, ಅಥವಾ ಪ್ರೆಷರ್ ಪಾಯಿಂಟ್ ಇಂದ ವಾಸಿ ಆಗುತ್ತಾ, ಇಲ್ಲ ಸಿಂಗಲ್ ಪಾಯಿಂಟ್ ಕೊಟ್ರೆ ವಾಸಿ ಆಗುತ್ತಾ? ಈಗ 6 ಕೀ ಯೂಸ್ ಮಾಡೋದು ಒಂದೇ ಗೊತ್ತಿದೆ ನಿಮಗೆ ಅಂದ್ರೆ 6 ಕೀ ಒಂದೇ ಯೂಸ್ ಮಾಡಬಹುದು. ಓಕೆನಾ? ಅಲ್ಲ ಸರ್, ಸಂಪೂರ್ಣ ವಾಸಿ ಆಗುತ್ತಾ ಇಲ್ಲ ಸಪ್ರೆಸ್ ಕೊಡುತ್ತಾ? ನಾನು ಹೇಳ್ತೀನಿ. ಈಗ ಹೆಂಗಾಗಿದೆ ಗೊತ್ತಾ, ನಾನು ಹೇಳಕ್ ಕೇಳಿ. ನಂದು ಇರೋದು ಗೊಂದಲ. ಫಸ್ಟ್ ಏನ್ ಮಾಡಿದ್ರು, ಕಲರ್ ಥೆರಪಿ ಅಂತಾರೆ, ಆಮೇಲೆ 6 ಕೀ ಅಂತಾರೆ, ಆಮೇಲೆ ಅಕ್ಯುಪ್ರೆಷರ್ ಅಂತಾರೆ, ಆಮೇಲೆ ಇನ್ನೊಬ್ರು ಯಾರೋ ಹೇಳ್ತಾರೆ ಕಲರ್ ನಿಮರ್ಜಿ ಮಾಡಿಬಿಡಿ ಅಂತಾರೆ, ಇನ್ನೊಬ್ರು ಯಾರು ಹೇಳ್ತಾರೆ TMA ಅಂತಾರೆ. ನಾನು ಹೇಳೋದು ಸಂಪೂರ್ಣ ವಾಸಿ ಆಗ್ಬೇಕಂದ್ರೆ ಯಾವ್ದನ್ನ ಕಲಿಬೇಕು ನಾವು? ಈಗ ನಾವು ಕಲರ್ ಥೆರಪಿ ನಿಮ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತು, ಕರೆಕ್ಟಾ? ಕರೆಕ್ಟಾ ಮಣಿಕಂಠ ಸರ್? 6 ಕೀ ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ನಿಮಗೆ? ಯಾಕೆ ತಲ್ರಿ ನಾ ಬಂದ್ರೆ ಬರಲ್ವಾ? 6 ಕೀ ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಗೊತ್ತು. ಕಲರ್ ಥೆರಪಿ ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಗೊತ್ತು. ನಾವು ಎನರ್ಜಿ ಬ್ಯಾಲೆನ್ಸ್ ಅನ್ನ 6 ಕೀದಲ್ಲಿ ಅಡ್ವಾನ್ಸ್ ಅಂತ ಏನಕ್ಕೆ ತಗೊಂಡಿವಿ ಅಂದ್ರೆ, ಇಲ್ಲಿ 5 ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. 5 ಎಲಿಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಲ್ಲಿರ್ತಕ್ಕಂಥ ಫುಡ್ ಅನ್ನ, ಲೈಫ್ ಸ್ಟೈಲ್ ಅನ್ನ ಎಲ್ಲ ಚೇಂಜ್ ಮಾಡಿದಂದ್ರೆ ಇದರಲ್ಲಿ 100% ಕ್ಯೂರ್ ಆಗುತ್ತೆ. ಗೊತ್ತಾಯ್ತಾ? ಈಗ ಕಲರ್ ಥೆರಪಿನಲ್ಲಿ ಆಗುತ್ತೆ, ಅದು ಅವ್ರ ವಿಚಾರಗಳು, ಅವ್ರ ಇದ್ರ ಮೇಲೆ. ಬಟ್ ಎಲ್ಲ ಅಕ್ಯುಪ್ರೆಷರ್ನಲ್ಲೂ ಹುಷಾರಾಗುತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಕರೆಕ್ಟಾಗಿ ನೀವು ಸ್ಟಿಮ್ಯುಲೇಟ್ ಮಾಡಿದಾಗ ಅಕ್ಯುಪ್ರೆಷರ್ನಲ್ಲೂ ಆರಾಮಾಗುತ್ತೆ. ಇಲ್ಲ ಸಿಂಗಲ್ ಸೀಡ್ನಲ್ಲಿ ಮಾಡಬೇಕಾ, ಅದರಲ್ಲೂ ಆಗುತ್ತೆ. ಇಲ್ಲ ಮೊಕ್ಸುಬೇಷನ್ ಮಾಡಬೇಕಾ, ಅದರಲ್ಲೂ ಆಗುತ್ತೆ. ಮರ್ಮದಲ್ಲಿ ಮಾಡಬೇಕಾ, ಅದರಲ್ಲೇ ಆಗುತ್ತೆ. ಬಟ್ ಟ್ಯಾಲೆಂಟೆಡ್ನಲ್ಲಿ ಎದರಲ್ಲಿ ಇರ್ತದ ಅಷ್ಟು. ಬಟ್ ನಾನೇನಂದರೆ, ನಾವು ಕಲ್ತಿರ್ತೀವಿ ಎಲ್ಲ ಅಂದಾಗ ಅಕ್ಯುಪ್ರೆಷರು ಸ್ವಲ್ಪ 6 ಕೀ ಅದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಗುಣಮುಖರಾಗ್ತಾರೆ. ನೀವು ಎದೆಮಾ ಏನಕ್ಕೆ ಬರ್ತದಂತ ಗೊತ್ತು ನಿಮಗೀಗ, ಕರೆಕ್ಟಾ? ನೀವು 6 ಕೀದಲ್ಲಿ ಏನು ಮಾಡ್ಬೇಕಂತನೂ ಗೊತ್ತು, ಫುಡ್ಡನ್ನು ಏನು ಮಾಡ್ಬೇಕಂತನೂ ಗೊತ್ತು. ಇಷ್ಟು ಮಾಡಿದ್ರೆ ನಿಮಗೆ ರಿಸಲ್ಟ್ ಬರ್ತದೆ ಇಲ್ಲ ಅಂತ ನೀವು ಪಕ್ಕ ಹೇಳ್ಬಿಡಿ. ಈಗ ಒಂದು ಸರ್ ಹಂಗಲ್ಲ, ನಾನು ಹೇಳ್ತಾ ಇರೋದು ಈಗ ಅದೆಲ್ಲ ಗಂಭೀರವಾದ ಕಾಯಿಲೆ. ಈ ಕಿಡ್ನಿ ಡಿಸಾರ್ಡರ್, ಕಿಡ್ನಿ ಕೋಲ್ಡ್ನೆಸ್ ಆಗಿರೋದು ಅವ್ರಿಗೆ ಹೆಂಗ್ ಅನ್ಸಿರುತ್ತೆ ಗೊತ್ತಾ? ನರಕ ತರ ಆಗಿರುತ್ತೆ.
ಫಾಸ್ಟ್ ಕ್ಯೂರ್ ಬೇಕು, ಅದನ್ನ ನಾನು ಹೇಳ್ತಾ ಇರೋದು. ಇವಾಗ 6 ಕೀ ಕೊಟ್ರೆ ನಾವು ಫಾಸ್ಟ್ ಕ್ಯೂರ್ ಆಗುತ್ತಾ ಇಲ್ಲ ಸಪ್ರೆಸ್ ಸಿಗುತ್ತಾ ಅಂತ ನಾನು. ಬಟ್ ಇದರಲ್ಲಿ ಒಂದು ಏನು ಮರ್ಮ ಅಡಗಿದೆ ಅಂತ ಗೊತ್ತಿಲ್ಲ ಎಲ್ಲರಿಗೂ. ಎನರ್ಜಿ ಹೆಂಗಿರುತ್ತೆ ಈಗ ನನಗೆ ಒಂದು ಸ್ವಲ್ಪ ಎದೆಮ ಆಗಿದೆ, ಈಗ ಕೂತ್ಕೊಂಡು ಏನೋ ಮಂದಿದೆ ಅಂತ ತಿಳ್ಕೊರಿ. ಈಗ ನಾನೀಗ ಫಾಸ್ಟ್ ಕ್ಯೂರ್ ಮಾಡ್ಕೋಬಹುದು ನಾನು. ಅದೇ 70+, 65+, 80+ ವರೆಗೆ ಬಹಳ ಕಡಿಮೆ. ಅದೇ ತರ ನಾನು ಪೇಷಂಟ್ ಅಟೆಂಡ್ ಮಾಡಿದೆ, ಕೊನೆಯಲ್ಲಿ ಅವರು ನಾನು ಕಣ್ಣೆಲ್ಲ ನೋಡ್ದೆ, ಹಳದಿ ಆಗ್ಬಿಟ್ಟಿತ್ತು. ನಾನು ಹೇಳ್ದೆ ಅವ್ರಿಗೆ ಇದು ಗ್ಯಾರಂಟಿ ಇಲ್ಲ, ಟ್ರೈ ಮಾಡೋದು ನಾವು ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಈಗ ಅದನ್ನೇ ಹೇಳ್ತಾರ. ಕಿಡ್ನಿಯನ್ನ ಬ್ಲಾಡರ್ನ ಯಾಕೆ ಏಜಿಂಗ್ ಹೋಲಿಸ್ತೀವಿ, ಯಾಕೆ ಬಹು ಬೇಗನೆ ಅದು ಕಿಡ್ನಿ ಏನಾದ್ರು ಇನ್ನಾತಂದ್ರೆ ಬಹಳ ಏಜ್ ಪೀಪಲ್ ತರ ಕಾಣ್ತಾರೆ. ಈಗ ನೋಡಿ, ತಂದೆ ಮುಖ ನೋಡಿ, ಮಗನ ಮುಖ ನೋಡಿ, ಯಾರು ವಯಸ್ಸು ಆಧಾರ ತರ ಕಾಣ್ತಾರೆ ಈಗಿನ ಜನರೇಷನ್ ಅಲ್ಲಿ. ಹೌದು, ಯಾರು ನೀವು ಮಕ್ಕಳಲ್ಲಿ ಎನರ್ಜಿ ಇಲ್ಲ. ಹೌದು, ಎನರ್ಜಿ ವಿಚಾರ ಹೇಳಿದ್ರಲ್ಲ ಸಮಣ್ಣ ಅವ್ರೆ, ಈಗ 26 ಇಯರ್ಸ್ನವ್ರಿಗೆ ಈಗ ನಾವು ಲೇಸರ್ ಪೆನ್ ಕೊಟ್ಟಿದೀವಲ್ಲ, ಪೆನ್ ಇದೆಯಲ್ಲ, ನಾವ್ ಅದು ಇದ್ರದ್ದು ಆಕ್ಯುಪ್ರೆಷರ್ ಪಾಯಿಂಟ್ ಗಳನ್ನ ಅದು ಲೊಕೇಟ್ ಮಾಡಿದಾಗ ಅದು ವೈಬ್ರೇಷನ್ಸ್ ಆಗತ್ತಲ್ವಾ. ಏಜ್ ಆಗಿರೋರ್ಗೆ ಸ್ವಲ್ಪ ಎನರ್ಜಿ ಪ್ರಾಬ್ಲಮ್ ಇರೋರ್ಗೆ ಆಗೋದಿಲ್ಲ. ಬಟ್ ಯಂಗ್ಸ್ಟರ್ಸ್ ಅಲ್ಲೂ ಕೆಲವರೆಲ್ಲ ಆತರ ಆಗೋದಿಲ್ವಲ್ಲ, ಅದಕ್ಕೆ ಏನ್ ಮಾಡ್ಬೋದು? ಏನಂದ್ರೆ ಅದ್ರಲ್ಲಿ ತಿಳ್ಕೊಬೇಕು, ಅವ್ರದ್ದೆಲ್ಲ ಎನರ್ಜಿ ಎಷ್ಟು ಹಾಳಾಗಿದೆ ಅಂತ ಅದ್ರಲ್ಲಿ ತಿಳ್ಕೊಬೇಕು ನಾವು. ಈಗ ಅಂದ್ರೆ ಚಿಕ್ಕ ವಯಸ್ಸು, ಈಗ ಅದು ಏಜ್ ರಿಲೇಟೆಡ್ ಒಂದೇ ಅಲ್ಲ, ಈ ಚಿಕ್ಕವರಲ್ಲೂ ಕೂಡ ಆ ತರದ್ದು ಎನರ್ಜಿ ಇಂಬ್ಯಾಲೆನ್ಸ್. ಈಗ ನಾವು ತಿಂತಾ ಇರ್ತಕ್ಕಂಥ ಫುಡ್ ಏನು, ಲೈಫ್ ಸ್ಟೈಲ್ ಏನು, ಅವಾಗಿನ ಜನ ಏನಕ್ಕೆ ಹಿಂಗಿದ್ರು, ಈಗಿನ ಜನ ಹೆಂಗಿದ್ದಾರೆ, ಅವಾಗೆಲ್ಲ ಕೆಲಸ. ಸರ್ ನನ್ನ ಕೇಳಿ ಒಂದ್ ನಿಮಿಷ, ಅದನ್ನೇ ನಾನು ಹೇಳಕ್ ಬಂದಾಗ ಜನ ಎಲ್ಲರೂ ಹೆಂಗಿದ್ದಾರೆ ಅಂದ್ರೆ ಅವ್ರದ್ದು ದಿನಚರಿ ಮತ್ತೆ ಲೈಫ್ ಸ್ಟೈಲ್ ನ ಕರೆಕ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ, ಆದ್ರೆ ಅವ್ರಿಗೆ ರಿಸಲ್ಟ್ ಬೇಕು. ಅದೇ ಈಗ ನಾನು ಹೇಳಿದ್ದು, ನಾನು ಅದಕ್ಕೆ ಏನಂದೆ, ಲೈಫ್ ಸ್ಟೈಲು ಪ್ಲಸ್ ಅವ್ರಿಗೆ ಫುಡ್, ಅವರಿಗೆ 6 ಕೀ ಎಲ್ಲ ಕೊಟ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ ನಾನು ನಿಮಗೆ. ಒಂದೇ 6 ಕೀ ಅಷ್ಟೇ ಕೊಟ್ಕೊಂಡು ಬರ್ರಿ ಅಂತ ಹೇಳಿಲ್ಲ ನಾನು. ನಿಮ್ದು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಿ, ಫುಡ್ ಅನ್ನ ಕರೆಕ್ಷನ್ ಮಾಡಿ, ಮತ್ತೆ ಅವ್ರದ್ದು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿದಾಗ ಅದು ಕ್ರಮೇಣ, ಈಗ ಒಂದು 60 ವರ್ಷದವರೆಗೂ ಆಗುತ್ತೆ, ಬಟ್ ಕ್ರಮೇಣ ಆಗುತ್ತೆ. ನಮ್ಮಂತವ್ರಿಗೆ ಬೇಗ ಆಗುತ್ತೆ. ಕೆಲವೊಬ್ರಿಗೆ ಒಂದು ವಾರದಲ್ಲಿ ಹುಷಾರಾಗ್ಬೋದು, ಕೆಲವೊಬ್ರಿಗೆ 4 ದಿವಸದಲ್ಲಿ ಹುಷಾರಾಗ್ಬೋದು, ಕೆಲವೊಬ್ರಿಗೆ 6 ತಿಂಗಳ ತಗೋಬಹುದು. ನನ್ ಮಗಳ ವಿಷಯದಲ್ಲೇ ಅವಳಿಗೆ 26 ಇಯರ್ಸ್, ಆ ಲೇಸರ್ ಪೆನ್ ಅಲ್ಲಿ ಇಟ್ರೆ ಯಾವ ಆಕ್ಯುಪಂಕ್ಚರ್ ಪಾಯಿಂಟ್ ಅಲ್ಲೂ ಕೂಡ ಅದು ಅಲ್ಲಾಡೋದೇ ಇಲ್ಲ, ಆ ಸೆನ್ಸೇಷನ್ನೇ ಇಲ್ಲ ಅಲ್ಲಿ. ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ನನಗೆ ಇಟ್ಕೊಂಡ್ರೆ ನಾನು ಇದುವರೆಗೂ ಪಾಯಿಂಟ್ ಅನ್ನ, ಕೆಲವೊಂದು ಪಾಯಿಂಟ್ ಅನ್ನ ಮೊನ್ನೆ ಲಿವರ್ 3 ಒಂದು ಇಟ್ಕೊಂಡಿದ್ದೆ. ನನಗೆ 2 ನಂಬರ್ಗೆ ಇಟ್ಕೊಳಕ್ ಆಗಂಗಿಲ್ಲ ನನಗೆ. ನನ್ 1 ನಂಬರ್ಗೆ ಬೇರೆಯವ್ರಿಗೆ ಇಟ್ಕೊಂಡಿದ್ರು ನನ್ ಕೈಗೆ ಹೊಡಿತಾ ಇರ್ತದ. ನಿಮಗೆ ನಿಮ್ಮ ಎನರ್ಜಿಗೂ ನಿಮ್ಮ ಮಗಳ ಎನರ್ಜಿಗೂ ಅದನ್ನ ಕೋರಿಲೇಟ್ ಮಾಡಿ ಹೆಂಗಿದೆ ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಯಜಮಾನ್ರದ್ದು ಹಂಗೆ ಇದೆ, ಲೈಫ್ ಸ್ಟೈಲ್ ಗಳನ್ನ ಮೇಲೆ ಅವ್ರದ್ದು ಏಜ್ಡ್ ಮತ್ತೆ ಶುಗರ್ ಪ್ರಾಬ್ಲಮ್ ಇದೆ, ತುಂಬಾ ವರ್ಷದಿಂದ ಸಫರಿಂಗ್ ಇದೆ. ನೋಡಿ ಮೇಡಮ್, ನಾ ಮಣಿಕಂಠ ಸರ್ ಆನ್ಸರ್ ಹೇಳ್ತೀನಿ. ನಾನು ಸುಮಾರು ಜನಕ್ಕೆ ಕೆಲವೊಬ್ಬರಿಗೆ ಹುಷಾರ್ ಮಾಡಿದೀವಿ, ಕೆಲವೊಬ್ರು ಜನಕ್ಕೆ ಒಂದು 100 ಜನ ನೋಡಿದ್ರಲ್ಲಿ 20 ಜನ ಹುಷಾರಾಗ್ಲಿಂದರು ಇದ್ದಾರೆ. ಏಜ್ ಪ್ರಾಬ್ಲಮ್ಮು, ಪ್ಯಾಟರ್ನ್ ಪ್ರಾಬ್ಲಮ್ಮು, ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳಂಗಿಲ್ಲ. ನಾನು ಇವತ್ತು SP9 ಪಾಯಿಂಟ್ ಕೊಟ್ಟು ಬಂದ್ಮೇಲೆ ಅವರಿಗೆ ಟೀ ಕುಡಿಬೇಡ ಅಂತ ಹೇಳಿರ್ತೀನಿ, ಅವ್ರು ಟೀ ಕುಡಿದಿರ್ತಾರೆ. ನಾ ಏನ್ ಇದೇ ಪ್ರಾಬ್ಲಮ್, ಅದನ್ನ ಫಾಲೋ ಅಪ್ ಮಾಡಲ್ಲ ಅವರು. ನಾನು ಅದಕ್ಕೇನು ಮಾಡಕ್ಕಾಗಲ್ಲ ಸರ್. ನನ್ನ ಕೆಲಸ, ನನಗೆ ಅಮೌಂಟ್ ಬಂತ, ನಾನು ಹೇಳಿದೆ. ನನ್ನ ಕೆಲಸ ಏನು, ದೇವ್ರ ಮೆಚ್ಚೋ ಹಾಗೆ ಹೇಳಿದೆ ನಾನು. ನೋಡಿ ಸರ್, ನೀವು ಈ ತರ ಆಹಾರಗಳನ್ನ ತಿನ್ಬಾರ್ದು, ಈ ತರ ಆಹಾರ. ನಾನು ಏನಕ್ಕೆ ಶುಗರ್ ಬುಕ್ಕಿಗೆ 100% ಯಾರಿಗೆ 3 ಮಂತ್ಸ್ ಆದ್ಮೇಲೆ ಶುಗರ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾ ಗ್ಯಾರಂಟೆಡ್ ಕೊಟ್ಟಿದ್ದೀನಿ ಅವರಿಗೆ. ನನ್ನ ಮನೇಲಿ ಇಟ್ಕೊಂಡ್ಬಿಟ್ಟು 3 to 4 ಮಂತ್ಸ್ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನಾನು ದುಡ್ಡು ತಗೊಂತೀನಿ ಅಂದ್ರೆ ನಾನೇನು ಹುಚ್ಚ ಅಲ್ಲಲ್ಲ. ಅದನ್ನ ಹೇಳೋದಕ್ಕೆ 199 ರೂಪಾಯಿ ಕೊಟ್ಟು ಈ ತರ ಲೈಫ್ ಸ್ಟೈಲ್ ಅನ್ನ ನಾನು ಪ್ರಾಕ್ಟಿಕಲ್ ಆಗಿ ನನ್ನ ಮನೇಲಿ ಮಾಡಿರೋದನ್ನ ಹೇಳ್ತಾ ಇರೋದು. ಈ 9.6 HB1AC ಇದ್ದವರಿಗೆ 5.6 ತಂದಿದ್ದೀನಿ ಅಂದ್ರೆ ಸುಮ್ಮನೆ ಅಲ್ಲ, ಅದು 6 ತಿಂಗಳ ಶ್ರಮ ಪಟ್ಟಿದ್ದೀನಿ ನಾನು. 1 ತಿಂಗಳಲ್ಲ, 2 ತಿಂಗಳಲ್ಲ. ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟು ಅದಾದ್ಮೇಲೆ ಬುಕ್ ಬರೆದು ಅದಾದ್ಮೇಲೆ ಎಲ್ಲರಿಗೂ ಚಾಲೆಂಜ್ ಮಾಡಿರೋದು. ಯಾರು ಇದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಸರ್ ನಾ ಆಗ್ತದೆ ಇಲ್ಲ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಅವರಿಗೆ 1 to double ಅಲ್ಲ 3 50,000 ನಾ ಕೊಟ್ಟು ಕಳಿಸ್ತೀನಿ. ಇಲ್ಲ ನನ್ನ ಪ್ರಕಾರ ಅವ್ರು ಇರ್ಬೇಕು. ಮತ್ ನನ್ನ ಅಲ್ಲಿ ಮನೇಲಿ ಕೂತ್ಕೊಂಡು ಮಾಡಿದಾಗ ಬರಲ್ಲ, ನನಗೆ ಗೊತ್ತೈತೆ ಅವ್ರು ಹೆಂಗ್ ಮಾಡ್ತಾರಂತಾನು ಗೊತ್ತಿದೆ. ಮಾಡ್ತಾರಿಲ್ಲ ಅಂದ್ಬಿಟ್ಟು ಅಬ್ಸರ್ವೇಷನ್ಗೆ. ಹಾಗಾಗಿ ನಾನು ಆ ಥರನೇ ಪನಿಷ್ಮೆಂಟ್ ಆಗಿ ಕೊಡೋದು, ಆ ಥರನೇ ರಿಸಲ್ಟ್ ಕೊಡೋದು ನಿಮಗೆ. ಸುಮ್ಮನೆ ಕೂತ್ಕೊಂಡಲ್ಲೇ ರಿಸಲ್ಟ್ ಬರೀ ಅಂದ್ರೆ ಆಗೋದಿಲ್ಲ. ಅವರು ಈಗ ಆರಾಮಿದ್ದಾರೆ. 9.6 ಇತ್ತು ಅವ್ರದ್ದು HB1AC, ಈಗ 5.5 ಇದೆ. ಈಗೂ ಮಾನಿಟರ್ ಮಾಡ್ತಾರೆ, ಟ್ಯಾಬ್ಲೆಟ್ ಅನ್ನ ಕೊಡ್ತಾ ಇಲ್ಲ, ಆರಾಮಾಗಿದ್ದಾರೆ. ಬಟ್ ಅವರಿಗೆಲ್ಲ ಫುಡ್ ಕೊಡ್ತಾ ಇರೋದು ಸಿರಿಧಾನ್ಯಗಳು. ಸಿರಿಧಾನ್ಯ ಬಿಟ್ಟು ಇದುವರೆಗೂ ಅವ್ರ ಅನ್ನ ವೈಟ್ ರೈಸ್ ಮುಟ್ಟೇ ಇಲ್ಲ. ಸಿರಿಧಾನ್ಯಗಳನ್ನೇ ಕೊಡ್ತಾ ಇರೋದು. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಅವ್ರಿಗೆ ಸಿರಿಧಾನ್ಯ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಎಲ್ಲೇ ಫಂಕ್ಷನಿಗೆ ಹೋದಾಗ ಅಂದ್ರೆ ವೈಟ್ ರೈಸು 1 ಸ್ಪೂನ್ 2 ಸ್ಪೂನ್ ತಿನ್ಬೋದು, ಬಿಟ್ಟರೆ ಮತ್ತೇನು ಇಲ್ಲ.
ಈ ಥರ ಎಲ್ಲ ಆರೋಗ್ಯ ನೋಡ್ತೀನಿ ಅಂದರೆ ಹುಷಾರಾಗ್ತದೆ. ನೀವು ಎಲ್ಲೇ ನೀವು ಕಲೀರಿ, TM ಕಲೀರಿ, TCM ಕಲೀರಿ, ಮರ್ಮ ಕಲೀರಿ, ಮತ್ತೊಂದು ಕಲೀರಿ, ನಮ್ಮ ಮನೆಯವ್ರನ್ನೆಲ್ಲ ಆರೋಗ್ಯವಂತರ ಮಾಡ್ಬೇಕಂತ ಅನ್ಕೊಡ್ರಿ. ನಿಮ್ಮ ಮೈಂಡ್ ಸೆಟ್ಟು ಎಲ್ಲಿ ತನಕ ಆರೋಗ್ಯ ಲೈಫ್ ಸ್ಟೈಲ್ ಚೇಂಜ್ ಆಗೋದಿಲ್ವೋ ಅಲ್ಲಿ ತನಕ ನಿಮಗೆ ಹುಷಾರಾಗುತ್ತೆ ಮತ್ತೆ ರಿಟರ್ನ್ ಬರುತ್ತೆ. ಇಷ್ಟೇ. ಓಕೆನಾ ಸರ್? ಅರ್ಥ ಆಯ್ತು? ಸರ್ ಒಂದ್ ನಿಮಿಷ ಸರ್. ಹೇಳಿ. ಈಗ ಹೆಣ್ಮಕ್ಳಿಗೆ ಇರೆಗ್ಯುಲರ್ ಮೆನ್ಸಸ್ ಪ್ರಾಬ್ಲಮ್ ಇದೆ, ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ. ಅವ್ರಿಗೆ ಮೆನ್ಸಸ್ಸೇ ಆಗಲ್ಲ, ಒಂದ್ 2-3 ತಿಂಗಳು ಆಗೋದೇ ಇಲ್ಲ. ಆದ್ರೆ ಹೆವಿ ಬ್ಲೀಡಿಂಗ್ ಇರುತ್ತೆ, ಕ್ಲಾಟ್ಸ್ ಎಲ್ಲ ಬರುತ್ತೆ, ಆ ಬ್ಲಡ್ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಫೈಬ್ರಾಯ್ಡ್ ಇದೆ, ಎಂಡೋಮೆಟ್ರಿ ಥಿಕ್ನೆಸ್ ಇದೆ. ಇವಾಗ ಕಿಡ್ನಿ ಯಾಂಗ ಇದು ಕಿಡ್ನಿ ಇನ್ನ ಎಕ್ಸಸ್ ಸರ್. ಇದು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಡಮ್. ಒಂದೇ ಮೆರಿಡಿಯನ್ ಬರಲ್ಲ ಮೇಡಮ್, ಲಿವರ್ ಇನ್ವಾಲ್ವ್ ಆಗಿರ್ತದೆ, ಅಲ್ಲಿ ಅಲ್ಲಿ ನಿಮ್ದು ಹಾರ್ಟ್ ಇನ್ವಾಲ್ವ್ ಆಗಿರ್ತದೆ, ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ವಾಲ್ವ್ ಆಗಿರ್ತದೆ. ನೀವು ಬರೇ ಇದನ್ನಷ್ಟೇ ನೀವು ಇನ್ನೂ ಈಗ ಕಲಿತಾ ಇರೋದು ಬೇಸಿಕ್. TM TCM ಅಲ್ಲ, ಬೇಸಿಕ್ ಕಲಿತಾ ಇದ್ದೀರಿ. ನಾನು 6ಗೆ ಎಲ್ಲರೂ ಇವತ್ತು ಒಬ್ರು ಜಾಯ್ನ್ ಆಗಿರ್ಬೇಕು, ಮೋಸ್ಟ್ಲಿ MBBS ಡಾಕ್ಟರ್ ಜಾಯ್ನ್ ಆಗಿದ್ದಾರೆ ಅಂತಂದ್ರೆ ಯಾರೋ ಒಂದು 40 ಏಜ್ನವ್ರು ಮಾಡಿದಾರ ಅಂತ ಅನ್ಕೊಂಡೆ. ಅವ್ರು ನನಗೆ ಏಜ್ ಹೇಳಿದ್ಮೇಲೆ ವಿಚಿತ್ರ ಆಗ್ಬಿಡುತ್ತೆ ಅವ್ರ ವಯಸ್ಸು ಕೇಳಿ. ನಾನು ಆ್ಯಕ್ಚುಲಿ ಏನಾಗ್ಬಿಡುತ್ತೆ, ಮೊಬೈಲ್ ಮೇಲೆ ಇಟ್ಟಿರ್ತೀನಿ, ಹೆಡ್ಫೋನ್ ಹಾಕೊಂಡಿರ್ತೀನಿ, ನಂಬರ್ಸ್ ಯಾರ್ದು ನೋಡಲ್ಲ. ಹಾಗಾಗಿ ಸುಮ್ಮನೆ ರಿಸೀವ್ ಮಾಡಿದಾಗ ಅವರು ಜಾಯ್ನ್ ಆಗಿದ್ರು. ಸರ್ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ, ತುಂಬ ಚೆನ್ನಾಗಿದೆ, ನಾವು ಈ ಥರ ನನಗೆ ಕಲಿಯೋದೊಂದು ಅಂದ್ರೆ ನಿಮ್ದು ಯಾವ್ಯಾವ ಕ್ಲಾಸ್ ಇದ್ದಾವೆ ಹೇಳಿ ಸರ್, ಎಲ್ಲದಕ್ಕೂ ಜಾಯ್ನ್ ಆಗ್ತೀನಿ ಅಂದರು. ಅಂದರೆ ನಿಮಗೆ ಒಂದು ಈಗ ಸದ್ಯಕ್ಕೆ ಕಲಿತಾ ಇರೋದು ನೀವು ಬೇಸಿಕ್. ನನ್ನ ಕಡೆ ಮಾತ್ರ ನೀವು ಎಲ್ಲೆಲ್ಲಿ ಏನೇನು ಕಲ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಈಗ ನನ್ನ ಕಡೆ ಕಲಿತಾ ಇರೋದು ಬೇಸಿಕ್. ಇನ್ನು ಮುಂದಿನ ದಿನಗಳಲ್ಲಿ TM, VIM ಕೋರ್ಸು, ಅಕ್ಯುಪ್ರೆಷರು, ಮತ್ತು ಬೇರೆ ಬೇರೆ ನಿಮಗೆ ಫುಡ್ ಬಗ್ಗೆನೇ ಹೇಳ್ತೀವಿ. ಅದನ್ನು ಹೇಗೆ ಅನುಕೂಲ ಮಾಡಿದಾಗ ನಿಮ್ದು ಎಂಥ ಸಮಸ್ಯೆ ಇದ್ರೂ ನಾವು ಹೊರಗಡೆ ತರ್ತೀವಿ. ಆ ಫುಡ್ಡನ್ನು ನಾವು ಮಾಡ್ತಕ್ಕಂಥ ಕೆಲವೊಂದು ಕಷಾಯ, ಅದ್ರ ಜೊತೆ ಕಷಾಯನ ಕೋರ್ಲೇಟ್ ಮಾಡ್ತಾಯಿದ್ವಿ. ನಾನೀಗ ಶುಗರ್ ಪೇಷಂಟ್ನರಿಗೆ ನಾನು ಶುಗರ್ ಬುಕ್ದಲ್ಲಿ ಬರೆದಿರೋದು, ಯಾರೋ ನನ್ನ ಶುಗರ್ ಬುಕ್ ತೊಗೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ. ಕೆಲವೊಂದು ಕಷಾಯಗಳನ್ನ ಕೊಟ್ಟಿದ್ದೀನಿ, ಅದನ್ನು ನೀವು ಡೈಲಿ ತೊಗೋಬೇಕು. ಹಾಗಾಗಿ ಎಲ್ಲದನ್ನು ಪ್ರತಿಯೊಂದನ್ನು ನಿಮಗೆ ಕೋರ್ಲೇಟ್ ಮಾಡಿ ಕಲ್ತಾಗ ಮಾತ್ರ ಅದು ಚಾನ್ಸ್ ಹೊರತು ನೀವು ಈಗ 6ಗೆ ಕಲ್ತಿದ್ದೀನಿ ಇದರಲ್ಲೆಲ್ಲ ಮಾಡ್ತೀನಿ ಅಂದರೆ ಅದು ಚಾನ್ಸ್ ಇಲ್ಲ. ಓಕೆ ಅಲ್ಲ, ಈಗ ಸದ್ಯಕ್ಕೆ 6ಗೆ ಏನ್ ಮಾಡ್ಬೋದು ಸರ್? ಮೇಡಮ್, ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಿದ್ದೀರಿ. ನನಗೆ ಟಂಗ್ ಇಲ್ಲ ಅಂದರೆ ನಾನು ಯಾವುದೇ ಥರ ಅನಾಲಿಸಿಸನ್ನು ಮಾಡೋದಿಲ್ಲ. ಓಕೆ ನಾ ಮೇಡಮ್, ನಾನು ವಿತೌಟ್ ನಾನು ಮೊನ್ನೆ ನಿಮಗೆ ಅದೇ ಥರ ಮೆಸೇಜ್ ಮಾಡಿದ್ದೆ. ಅವ್ರು ಪಾಸಿಟಿವ್ ಇಲ್ಲ ಅಂದರೆ ಅವ್ರು ಆ 200 ರೂಪೀಸ್ ಏನು ಅವ್ರು ಚಾರ್ಜ್ ಮಾಡ್ತಾರಲ್ಲ ಬೇಕಾದ್ರೆ ನಾನು ಕೊಡ್ತೀನಿ. ಅವರಿಗೆ ಪಾಸಿಟಿವ್ನೆಸ್ ಇಲ್ಲದವರಿಗೆ ನೀವು ಟ್ರೀಟ್ಮೆಂಟ್ ಮಾಡಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಯಾಕಂದರೆ ಅವ್ನ ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಿರಲಿ, ಯಾರೇ ಇರಲಿ, ಪಾಸಿಟಿವ್ನೆಸ್ ಇಲ್ಲ ಅಂದರೆ ನೀವು ಅದನ್ನು ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾವುದೇ ಆದ್ರೂ ಅಕ್ಸೆಪ್ಟೆನ್ಸ್ ಬೇಕು. ಮತ್ತೆ ಅದು ಇಲ್ಲ ಅಂದಮೇಲೆ ತಗೊಂಡು ಏನು ಮಾಡ್ಬೇಕು ನಾವು? ಮೇಡಮ್ ಅವ್ರನ್ನ ಪ್ರಕೃತಿ ಆಶ್ರಮ ಕಳಿಸ್ಬಿಡಿ ಮೇಡಮ್. ಪ್ರಕೃತಿ ಆಶ್ರಮ ಮೇಡಮ್ 97 ಆಯ್ತು. ಶಶಿಕಲಾ ಮೇಡಮ್ ಯಾರೋ ಮಾತಾಡ್ತಾರೆ, ಹೇಳಿ. ಹಲೋ, ಹಾಯ್ ಸರ್. ಸರ್ ವಿಡಿಯೋಸ್ ಎಲ್ಲ ಬರ್ತಾ ಇಲ್ಲ ಅಲ್ವಾ ಸರ್? ನಮಸ್ತೆ. ನಮಸ್ಕಾರ ಹೇಳಿ ಮೇಡಮ್. ಹಾ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಮಗಳಿಗೆ ಸರ್ ಈಗ ಯೂರಿನರಿ ಯಾವುದು ಫ್ರೀಕ್ವೆಂಟ್ ಯೂರಿನೇಷನ್ ಇದೆ ಸರ್. ಅವಳಿಗೆ ಟಾಯ್ಲೆಟ್ ಈಗ ವಾಶ್ರೂಮ್ ನೋಡಿದಾಗ ಮಾತ್ರ ಹೋಗ್ಬೇಕು ಅನ್ಸುತ್ತಂತೆ. ವಾಶ್ರೂಮ್ ನೋಡ್ಲಿಲ್ಲ ಅಂದ್ರೆ ಆ ಸೆನ್ಸ್ ಆಗಲ್ಲಂತೆ. ಆತರ ಹೇಳ್ತಾಳೆ. ಈಗ ನೈಟ್ ಮಲ್ಗೋ ಟೈಮಲ್ಲಿ ಹೋಗ್ತಾಳೆ, ಈಗ ಒಳಗಡೆ ಹೋಗಿ ಬಂದಿರ್ತಾಳೆ, ಮತ್ತೆ ಆಚೆಗೆ ಬರ್ತಾಳೆ, ಮತ್ತೆ ಹೋಗ್ತಾಳೆ, ಬರ್ತದೆ ಇಲ್ಲ ಗೊತ್ತಿಲ್ಲ. ಒಂಚೂರನ್ನು ಮಾಡ್ಬಿಟ್ಟೆ ಬಂದು ಮಲಗ್ಬೇಕು ಅವಳು. ಆ ಸೆನ್ಸ್ ಆಗುತ್ತೆ. ಯಾಕೆ ಸರ್ ಅದಾಗ ಅವ್ರಿಗೆ ಲೆಟ್ ಇಟ್ ಗೋ ಅಂತ ಇರ್ತದ ಅಂದ್ರೆ ಒಂದ್ ತಲೆಯಲ್ಲಿ ಅದು ರೆಕಾರ್ಡಿಂಗ್ ಮಾಡ್ಬಿಟ್ಟಿರ್ತಾರ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ. ನಾನು ಎಲ್ಲಾದ್ರೂ ಇರ್ತಾರಲ್ಲ, ಕೆಲವೊಬ್ಬರಿಗೆ ಈ ಸಿಟಿಯಲ್ಲಿ ಬೆಳೆದವರಿಗೆಲ್ಲ ಹೆಂಗ ಅಂದ್ರೆ ವಾಶ್ರೂಮ್ ಇಲ್ಲ ಅಂದ್ರೆ ಟಾಯ್ಲೆಟ್ ಬರಲ್ಲ, ವಾಶ್ರೂಮ್ ಇಲ್ಲ ಅಂದ್ರೆ ಯೂರಿನೇಷನ್ ಬರಲ್ಲ. ಈ ಕೆಲವೊಬ್ರು ಹಳ್ಳಿಯರಿಗೆ ಹೋಗಿ ನೀವು ಟಾಯ್ಲೆಟ್ ರೂಮಿಗೆ ಅಂದ್ರೆ ಅವ್ರಿಗೆ ಟಾಯ್ಲೆಟ್ ಬರಲ್ಲ. ಆ ಥರ ಅವ್ರ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿರ್ತದೆ, ನನಗೆ ಎಲ್ಲ ಆ ಥರ ಅಂತ. ಆ ಸಬ್ ಕಾನ್ಸಿಯಸ್ ಮೈಂಡಿಂದ ಅವರಿಗೆ ರೆಕಾರ್ಡಿಂಗ್ ಇದನ್ನ ತೆಗೀರಿ, ಅದು ಕರೆಕ್ಟ್ ಆಗುತ್ತೆ ಸರ್. ಎಷ್ಟು ಹೇಳ್ತೀನೋ ಸರ್ ಅಷ್ಟು ಅವಳಿಗೆ. ಬಟ್ ಈಗ ಹೋಗಿ ಬರ್ತಾಳೆ, ಹಿಂದೆನೆ ಮತ್ತೆ ನಾನು ಹಿಂದೆ ಬರ್ತಾಳೆ ಹೋಗ್ಬೇಕು ಅಂತ. ನೀವೊಂದು ಕೆಲಸ ಮಾಡಿ, ಅವ್ರಿಗೆ ಕಡೆಯಿಂದ ಬೆಳಿಗ್ಗೆ 3 ಸಲ, ಸಾಯಂಕಾಲ 3 ಸಲ, ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ನಾವೊಂದು ಮಂತ್ರ ಹೇಳ್ತೀವಿ, ಅದನ್ನ ಬರ್ಸ್ರಿ. ನೀವು ಪರ್ಸನಲ್ ಆಗಿ ಫೋನ್ ಮಾಡಿ, ಅದನ್ನ ಮತ್ತೆ ಎಲ್ಲರೂ ಕಾಪಿ ಮಾಡ್ಕೋಬಾರ್ದಲ್ಲ. ಹಾಗಾಗಿ ನನಗೆ ಫೋನ್ ಮಾಡಿ ನಾನು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಾಳೆ ಸಮಯ 6 ಗಂಟೆ 45 ನಿಮಿಷಕ್ಕೆ. ಥ್ಯಾಂಕ್ ಯು. 6 ಗಂಟೆ 45 ನಿಮಿಷ